ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಅಕ್ಷಯ್ ಅಭಯ್ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ. ಇಂದಿನಿಂದ ಒಂದು ಹೊಸ ಧಾರಾವಾಹಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಧಾರಾವಾಹಿಯ ಹೆಸರು ಅಂತರಂಗದ ಹಾದಿಯಲ್ಲಿ. ಇಷ್ಟು ದಿನಗಳ ಕಾಲ ನೀವೆಲ್ಲರೂ ಎಲ್ಲಾ ಧಾರಾವಾಹಿಗೂ ಹೇಗೆ ಪ್ರೋತ್ಸಾಹವನ್ನ ನೀಡಿದಿರೋ ಅದೇ ರೀತಿ ಈ ಧಾರಾವಾಹಿಗೂ ಕೂಡ ನಿಮ್ಮ ಸಹಕಾರ, ಬೆಂಬಲ, ಪ್ರೋತ್ಸಾಹ ಸದಾ ಕಾಲ ಇರ್ಲಿ ಅಂತ ಕೇಳ್ತಾ ಇಂದಿನ ಧಾರಾವಾಹಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ತಾ ಹೋಗೋಣ. ಇವಳೆ ನಮ್ಮ ಕಥಾನಾಯಕಿ ಸ್ಪಂದನ. ಇವಳಿಗೆ ಮದ್ವೆ ಫಿಕ್ಸ್ ಆಗಿರುತ್ತೆ. ಇನ್ನೇನು ಮದ್ವೆಗೆ 1 ತಿಂಗಳು ಬಾಕಿ ಇರುತ್ತೆ ಅಷ್ಟೇ. ಈ ನದಿ, ಗಿಡ, ಮರ, ಇಷ್ಟು ಪ್ರಶಾಂತತೆ ಬೇರೆ ಯಾವ ಊರಲ್ಲೂ ಸಿಗಲ್ಲ ಅಂತ ಅನ್ಕೊಳ್ತೀನಿ. ನನಗೆ ಖುಷಿ ಆದಾಗ ಅಥವಾ ಏನಾದ್ರೂ ಮನ್ಸಿಗೆ ಬೇಜಾರಾದಾಗ ಇಲ್ಲಿ ಬಂದು ಕಾಲ ಕಳ್ಕೊಂಡು ಹೋಗ್ತಿದ್ದೆ. ಮನ್ಸಿಗೆ ಸಮಾಧಾನ ಅನ್ಸೋದು. ಆದ್ರೆ ಮದ್ವೆ ಆದ್ಮೇಲೆ ಪದೇ ಪದೇ ಇಲ್ಲಿಗೆ ಬರಕ್ಕಾಗಲ್ಲ. ಈ ಜಾಗ, ಈ ಊರನ್ ಬಿಟ್ಟು ಬೇರೆ ಕಡೆಗೆ ಹೋಗ್ಬೇಕು ಅನ್ನೋದನ್ನ ನೆನ್ಸ್ಕೊಂಡ್ರೇನೆ ತುಂಬಾ ಬೇಜಾರಾಗುತ್ತೆ. ಅಕ್ಕ, ಇಲ್ಲಿ ಒಬ್ಳೆ ಕುತ್ಕೊಂಡು ಏನ್ ಮಾಡ್ತಿದ್ಯಾ ಅಕ್ಕ? ಅಮ್ಮ ನನಗ್ ಆಟ ಆಡಕ್ಕೂ ಬಿಡ್ತಿಲ್ಲ. ಅಕ್ಕ ಮನೇಲಿಲ್ಲ, ಎಲ್ಲಿ ಹೋದ್ಲು ನೋಡ್ಕೊಂಡ್ ಬಾ ಅಂತ ಕಳಿಸಿದ್ರು. ನಾನ್ ಇಡೀ ಊರ್ ಸುತ್ಕೊಂಡ್ ಬಂದೆ. ಸಂಜು, ಇನ್ 1 ತಿಂಗಳಿಗೆ ನನ್ ಮದ್ವೆ ಆಗೋಗಿರತ್ತೆ. ನಾನು ಈ ಜಾಗ, ಈ ಊರು ಎಲ್ಲಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ ಕಣೋ. ಅದಕ್ಕೆ ಸ್ವಲ್ಪ ಹೊತ್ತಿಲ್ಲಿದ್ದು ಕಾಲ ಕಳಿಯೋಣ ಅಂತ ಬಂದೆ. ಸರಿ ನಡಿ, ಮನೆಗ್ ಹೋಗೋಣ. ಅಮ್ಮ ನಿನಗೋಸ್ಕರ ಕಾಯ್ತಾ ಇದಾರೆ. ಸಂಜು, ನಿನ್ ಅಕ್ಕ ಇನ್ನೊಂದ್ ತಿಂಗಳಾದ್ಮೇಲೆ ನಿನ್ ಜೊತೆ ನಿಮ್ ಮನೇಲಿ ಇರೋದೇ ಇಲ್ಲ. ಬೇರೆ ಯಾರ್ದೋ ಮನೇಲಿ ಇರ್ತಾಳೆ. ನಿನ್ಗೇನು ಅನ್ನಿಸ್ತಿಲ್ವೇನೋ? ಅನ್ನಿಸ್ದೆ ಏನಕ್ಕ, ತುಂಬಾ ಅನ್ನಿಸ್ತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗ್ ತುಂಬಾ ಖುಷಿ ಆಗ್ತಿದೆ ಗೊತ್ತಾ, ನೀನು ಗಂಡನ್ ಮನೆಗ್ ಹೋಗ್ತೀಯಲ್ಲ ಅಂತ. ಅಂದ್ರೆ ನಾನು ಗಂಡನ್ ಮನೆಗ್ ಹೋದ್ರೆ ನಿನಗ್ ಖುಷಿ, ಇಲ್ಲಿದ್ರೆ ನಿನಗ್ ಖುಷಿ ಇಲ್ಲ ಅಲ್ವಾ? ತಮಾಷೆ ಮಾಡ್ದೆ ಅಕ್ಕ. ಅಕ್ಕ, ನೀನು ನಿನ್ ಗಂಡನ್ ಮನೆಗ್ ಹೋದ್ಮೇಲೆ ನಾನ್ ಯಾರ್ ಜೊತೆ ಜಗಳ ಆಡೋದ್ ಹೇಳು? ನಾವಿಬ್ರು ಯಾವಾಗ್ಲೂ ಕಿತ್ತಾಡ್ಕೊಂಡು ಒಬ್ರಿಗೊಬ್ರು ರೇಗಿಸ್ಕೊಂಡು ಎಷ್ಟ್ ಚೆನ್ನಾಗಿರ್ತಿದ್ವಿ. ಅಕ್ಕ, ನೀನ್ ನಿನ್ ಗಂಡನ್ ಮನೆಗ್ ಹೋಗ್ತೀಯ ಅನ್ನೋದು ನೆನೆಸ್ಕೊಂಡ್ರೇನೆ ನನ್ಗೆ ಎಷ್ಟ್ ಬೇಜಾರಾಗುತ್ತೆ ಗೊತ್ತಾ? ನಾನ್ ಅಳೋಕ್ ಶುರು ಮಾಡಿದ್ರೆ ನೀನು ಅಳತೀಯ ಅಂತ ನಾನ್ ಏನು ಮಾತಾಡಕ್ಕೆ ಹೋಗ್ತಾ ಇಲ್ಲ ಅಷ್ಟೇ. ಹೌದು ಕಣ ಸಂಜು, ಈ ಬಾಲ್ಯದ ನೆನಪುಗಳನ್ನ ಮರೆಯಕ್ಕೆ ಆಗಲ್ಲ. ನನಗಂತೂ ಈ ಜಾಗ, ಈ ಊರು, ನಮ್ ಮನೆ, ನಿಮ್ಮನ್ನೆಲ್ಲ ಬಿಟ್ಟು ಹೇಗ್ ಗಂಡನ್ ಮನೇಲಿ ಇರೋದು ಅಂತ ಇವಾಗ್ಲೇ ಯೋಚನೆ ಆಗಿದೆ. ಹೌದು ಅಕ್ಕ. ಅಕ್ಕ, ನಡಿ ಮೊದ್ಲು ಮನೆಗ್ ಹೋಗೋಣ. ಇಲ್ಲಾಂದ್ರೆ ಅಮ್ಮ ಇಲ್ಲಿಗೆ ಬಂದ್ರು ಬರ್ಬೋದು. ಆಮೇಲೆ ದಾರಿ ಉದ್ದಕ್ಕೂ ಇಬ್ರಿಗೂ ಬೈಕೊಂಡ್ ಮನೆ ಕರ್ಕೊಂಡ್ ಹೋಗ್ತಾರೆ. ಸ್ಪಂದನ, ಯಾಕಮ್ಮ, ಯಾಕೆ ಬೇಜಾರಾಗಿದ್ಯಾ? ಏನಿಲ್ಲಮ್ಮ, ಇನ್ನೊಂದ್ ತಿಂಗಳಿಗೆ ನನ್ ಮದ್ವೆ ಆಗೋಗಿರುತ್ತೆ. ನಿಮ್ ಎಲ್ರನ್ನೂ ಬಿಟ್ಟು ನನ್ ಗಂಡನ್ ಮನೆಗ್ ಹೋಗ್ಬೇಕು. ಅದಕ್ಕೆ ಸ್ವಲ್ಪ ಬೇಜಾರಾಯ್ತು. ಏನ್ ಮಾಡಕ್ಕಾಗತ್ತಮ್ಮ, ಯಾವತ್ತಿದ್ರು ಹೆಣ್ಮಕ್ಳು ತನ್ ತವ್ರ ಮನೆ ಬಿಟ್ಟು ಗಂಡನ್ ಮನೆಗ್ ಹೋಗ್ಲೇಬೇಕಲ್ವಾ? ನೋಡು, ಖುಷಿಯಾಗಿರೋ, ಅದ್ರ ಬಗ್ಗೆ ಎಲ್ಲ ಏನ್ ಯೋಚನೆ ಮಾಡ್ಬೇಡ ನೀನು. ಅಮ್ಮ, ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು ಅನ್ನೋದನ್ನ ನೆನೆಸ್ಕೊಂಡ್ರೇನೆ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಅಯ್ಯೋ ಹುಚ್ಚ ಹುಡುಗಿ, ಅಲ್ಲ ಕಣೆ, ಇವಾಗೇನು ನೋಡ್ಬೇಕು ಅನ್ಸ್ದಾಗ್ಲೆಲ್ಲ ಬರ್ಬೋದು, ವಿಡಿಯೋ ಕಾಲ್ ಮಾಡ್ಬೋದು. ನಮ್ ಕಾಲದಲ್ಲಿ ಇದ್ಯಾವುದೂ ಇರ್ಲಿಲ್ಲ. ನಾವು ವರ್ಷಕ್ಕೆ 1 ಸರಿ ತವ್ರ ಮನೆಗೆ ಹೋದ್ರೆ ಹೆಚ್ಚು, ಗೊತ್ತಾ? ಅಂಥದ್ರಲ್ಲಿ ಎಷ್ಟು ದೂರ ಮಹಾ, ಅಬ್ಬಬ್ಬ ಅಂದ್ರೆ ಇಲ್ಲಿಂದ 10 ಕಿಲೋಮೀಟರ್ ನಿನ್ ಗಂಡನ್ ಮನೆ. ಅದು ಅಲ್ದೆ ಪಾಪ ಅವರು ಸ್ಪಂದನ ಯಾವಾಗ ತವ್ರ ಮನೆಗೆ ಹೋಗ್ಬೇಕು ಅಂತಾಳೋ ಅವಾಗೆಲ್ಲ ನಾವು ಕಳಿಸ್ಕೊಡ್ತೀವಿ, ನೀವು ಆಗಾಗ್ ಬರ್ತಾ ಇರಿ ಅಂತ ಎಲ್ಲ ಹೇಳಿದಾರೆ. ದಿನ ಫೋನಲ್ಲಿ ಮಾತಾಡ್ತಿರ್ತೀವಿ. ಇನ್ನೇನಮ್ಮ? ಸುಶೀಲಾ, ಸ್ಪಂದನ ಯಾಕೆ ಬೇಜಾರ್ ಮಾಡ್ಕೊಂಡಿದ್ದಾಳೆ? ಏನಾಯ್ತು? ಅದೆಲ್ಲ ಇರ್ಲಿ, ಮದ್ವೆ ಕೆಲ್ಸ ಎಷ್ಟೊಂದಿದೆ. ಇವಳು ನೋಡಿದ್ರೆ ಅಲ್ಲಿ ಹೋಗಿ ಕುತ್ಕೋತಾಳೆ. ಇವನ್ ಆಟ ಆಡಕ್ ಹೋದ್ರೆ ಎಷ್ಟೊತ್ತಾದ್ರೂ ಬರೋದೇ ಇಲ್ಲ. ನೀವ್ ನೋಡಿದ್ರೆ ಪತ್ತೇನೆ ಇರಲ್ಲ. ಎಲ್ಲ ನಾನು ಒಬ್ಳೆ ಮಾಡ್ಕೋಬೇಕು. ನನಗೆ ಎಷ್ಟು ಕಷ್ಟ ಅಂತ ನಿಮ್ಗೇನಾದ್ರೂ ಗೊತ್ತಾ? ಅದು ಸುಶೀಲಾ, ಅಪ್ಪ, ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ನನಗ್ ಬೇಜಾರು. ಅಯ್ಯೋ, ಇಷ್ಟಕ್ಕೆಲ್ಲ ಯಾರಾದ್ರೂ ಬೇಜಾರ್ ಮಾಡ್ಕೋತಾರ ಮಗಳೇ? ಹೋಗು, ಮುಖ ತೊಳ್ಕೊಂಡು ಫ್ರೆಶ್ ಆಗು, ಹೋಗು. ಸಂಜು, ಹೋಗಪ್ಪ, ನೀನು ಮುಖ ತೊಳ್ಕೊಂಡು ಆಟಾಡ್ಕೊ ಹೋಗು. ಸುಶೀಲಾ, ಅದು ಹುಡ್ಗನ್ ಮನೆಯವರು ಫೋನ್ ಮಾಡಿದ್ರು. ಹೌದಾ? ನಾನೇ ಸ್ವಲ್ಪ ಹೊತ್ತು ಬಿಟ್ಟು ಹುಡ್ಗನ್ ತಾಯಿಗೆ ಫೋನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅಷ್ಟ್ರಲ್ಲವರು ನಿಮಗ್ ಮಾಡಿದ್ರಾ? ಏನಂದ್ರು ರೀ? ಅವ್ರು ಹೇಳಿದ್ರು, ನಿಮ್ ಮಗಳನ್ನ ನಾವ್ ಸೊಸೆ ಮಾಡ್ಕೊಳಕ್ ಆಗಲ್ಲ, ಈ ಮದ್ವೆ ನಡೆಯಲ್ಲ ಅಂತ. ಏನ್ ಹೇಳ್ತಾ ಇದ್ದೀರಾ ನೀವು?
ಹೌದು ಸುಶೀಲಾ, ಅವ್ರ ಮಗ ಬೇರೆ ಯಾವ್ದೋ ಹುಡುಗಿನ ಪ್ರೀತಿ ಮಾಡ್ತಿದ್ನಂತೆ. ನಿನ್ನೆ ಬಂದು ನನ್ಗೆ ಈ ಮದ್ವೆ ಇಷ್ಟ ಇಲ್ಲ, ದಯವಿಟ್ಟು ಈ ಮದ್ವೆನ ನಿಲ್ಲಿಸ್ಬಿಡಿ, ನಾನು ಬೇರೊಬ್ಳು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ, ಅವಳು ನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ನಂತೆ. ನಮ್ ಮಗನ್ ಸಂತೋಷನೇ ನಮ್ ಸಂತೋಷ, ದಯವಿಟ್ಟು ನೀವು ಮದ್ವೆಗೆಲ್ಲ ರೆಡಿ ಮಾಡ್ಕೋಬೇಡಿ, ಈ ಮದ್ವೆ ಕ್ಯಾನ್ಸಲ್ ಮಾಡ್ಬಿಡೋಣ ಅಂತ ಹೇಳಿ ಫೋನ್ ಇಟ್ರು. ಅಲ್ಲ ರೀ, ಇದನ್ನ ಮೊದ್ಲೇ ಹೇಳಕ್ ಏನಾಗಿತ್ತು? ನಾವು ಸ್ಪಂದನನ್ ಫೋಟೋ ಕಳ್ಸಿದ್ವಿ ತಾನೆ, ನಮ್ ಹುಡುಗ ನಿಮ್ ಹುಡುಗಿನ ಒಪ್ಕೊಂಡಿದ್ದಾನೆ ಅಂತ ಹೇಳಿದ್ಮೇಲೆ ತಾನೆ ನಾವು ಹುಡುಗನ್ ಫೋಟೋ ನೋಡಿ ಒಪ್ಕೊಂಡಿದ್ದು. ಅದು ಅಲ್ದೆ ಅವತ್ ನಮ್ ಮನೆಗ್ ಬಂದಾಗ ಆ ಹುಡುಗ ಒಂದ್ ಮಾತು ಆಡಿಲ್ಲ. ನಾನ್ ನಿಮ್ ಹತ್ರ ಅವತ್ತೇ ಹೇಳ್ದೆ ಹುಡುಗನ್ ಒಂದ್ ಮಾತು ಕೇಳಿ ಅಂತ. ಅವ್ರ ಅಪ್ಪ ಅಮ್ಮ ಒಪ್ಕೊಂಡ್ಮೇಲೆ ಅವನು ಒಪ್ಕೊಂಡಿರ್ತಾನೆ, ಸುಮ್ನಿರು ಅಂತ ನೀವು ನನ್ ಬಾಯಿ ಮುಚ್ಚಿದ್ರಿ. ನೋಡಿ ಇವಾಗ ಏನಾಯ್ತು ಅಂತ. ಹೌದು, ನಾನವತ್ತು ಆ ಹುಡುಗನ ಹತ್ರ ಮಾತಾಡ್ಬಿಡ್ಬೇಕಾಗಿತ್ತು. ಈಗ ಸ್ಪಂದನಂಗ್ ನಾವ್ ಏನಂತ ಹೇಳೋದು ನನಗ್ ಒಂದು ಅರ್ಥನೇ ಆಗ್ತಾ ಇಲ್ಲ. ರೀ, ಸ್ಪಂದನ ನನ್ನ ಹತ್ರ ತುಂಬಾ ಸತಿ ಹೇಳಿದ್ಲು, ಅಮ್ಮ ನನ್ಗೆ ಇವಾಗ್ಲೇ ಮದ್ವೆ ಬೇಡ ಅಂತ. ಆದ್ರೆ ನಾನೇ, ಅಪ್ಪಂಗೂ ವಯಸ್ಸಾಗ್ತಿದೆ, ನಾವು ಜವಾಬ್ದಾರಿ ಕಳ್ಕೊಬೇಕಲ್ವಾ, ಇನ್ನು ನಿನ್ ತಮ್ಮನ್ ವಿದ್ಯಾಭ್ಯಾಸ ಬೇರೆ ಇದೆ, ಹಾಗೆ ಹೀಗೆ ಅಂತ ಹೇಳಿ ಅವಳನ್ನ ಈ ಮದ್ವೆಗೆ ಒಪ್ಸಿದ್ದೆ. ಆದ್ರೆ ನೋಡಿದ್ರೆ ಇವಾಗ ಈ ರೀತಿ ಎಲ್ಲ ಆಗೋಯ್ತು. ಸದ್ಯ ಆ ದೇವ್ರು ನಮಗ್ ಬುದ್ಧಿ ಕೊಟ್ನೇನೋ, ಎಂಗೇಜ್ಮೆಂಟ್ ಎಲ್ಲ ಏನು ಬೇಡ, ಡೈರೆಕ್ಟ್ ಮದ್ವೆ ಮಾಡ್ಬಿಡೋಣ ಅಂತ ನಾನು ಅವ್ರ ತಾಯಿ ಹತ್ರ ಹೇಳಿದ್ದೆ. ಅಕಸ್ಮಾತ್ ಎಂಗೇಜ್ಮೆಂಟ್ ಆಗಿದ್ರೆ ಇಡೀ ಊರವ್ರನ್ನೆಲ್ಲ ಕರೆಸಿ ಊಟ ಹಾಕ್ಸಿ ಆಮೇಲೆ ಮದ್ವೆ ನಿಂತೋಯ್ತು ಅಂದ್ರೆ ಎಲ್ರು ಎಷ್ಟು ಮಾತಾಡೋರು. ಇವಾಗೇನು, ಇವಾಗ್ಲೂ ಎಲ್ರು ಕೇಳ್ತಾರೆ ಯಾಕೆ ಮಗಳು ಮದ್ವೆ ನಿಂತೋಯ್ತು ಅಂತ. ನಾವ್ ಏನ್ ಉತ್ತರ ಕೊಡೋದು? ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ ಸುಶೀಲಾ. ಪಾಪ ಸ್ಪಂದನ ಮದ್ವೆ ಬಗ್ಗೆ ಏನೇನ್ ಕನ್ಸ್ಕೊಂಡಿದ್ಲೋ ಏನೋ. ಆ ಹುಡುಗಿಗೆ ವಿಚಾರ ಹೇಗ್ ಹೇಳೋದು ಇವಾಗ? ಹಾಗಂತ ಹೇಳ್ದೆ ಇರಕ್ಕೂ ಆಗಲ್ವಲ್ಲ. ನೋಡು, ನೀನೇ ಸರಿಯಾದ ಸಮಯ ನೋಡಿ ಸ್ಪಂದನಿಂಗೆ ಈ ವಿಚಾರ ಹೇಳ್ಬಿಡು. ಮಗಳ ಮದ್ವೆ ಅಂತ ಇಷ್ಟು ಖುಷಿ ಪಡ್ತಿದ್ವಿ, ಈಗ ನೋಡಿದ್ರೆ ಎಲ್ಲಾ ಖುಷಿನೂ ಹಾಳಾಗೋಯ್ತು. ಅಕ್ಕ, ಬೇಗ ಬಾ, ನಾವಿಬ್ರು ಬಾಲ್ ಆಟಾಡೋಣ. ಸಂಜು, ನೋಡಪ್ಪ, ಈಗ ಅಕ್ಕ ನಿನ್ ಜೊತೆ ಆಟಾಡಕ್ ಬರಲ್ಲ, ನಾನು ಅಕ್ಕನ ಜೊತೆ ಸ್ವಲ್ಪ ಮಾತಾಡ್ಬೇಕು. ನೀನೊಬ್ನೇ ಹೋಗಿ ಆಟಾಡ್ಕೊಳ್ತೀಯ? ಆಯ್ತಮ್ಮ. ಸಂಜೆ ಅಲ್ಲಮ್ಮ, ನಾನೇ ಅವನ್ನ ಆಟಾಡ್ಕೊ ಹೋಗು ಅಂತ ಕಳಿಸ್ದೆ. ಸ್ಪಂದನ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಹೇಳಮ್ಮ. ಹೇಳೋಕೆ ಬಾಯೇ ಬರ್ತಿಲ್ಲ ಕಣ, ಹೇಗ್ ಹೇಳ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ. ಅಮ್ಮ, ಯಾಕಿಷ್ಟು ಬೇಜಾರಾಗಿದ್ಯಾ? ಏನಾಯ್ತಮ್ಮ? ಸುಶೀಲಾ ಎಲ್ಲ ವಿಚಾರನೂ ಸ್ಪಂದನಂಗೆ ಹೇಳ್ತಾಳೆ. ಹೌದಾ? ಹೌದು ಮಗಳೇ, ನನಗ್ ಗೊತ್ತು ಈ ವಿಷಯ ಕೇಳಿ ನಿನಗೆ ತುಂಬಾನೇ ಬೇಜಾರಾಗುತ್ತೆ ಅಂತ. ಆದ್ರೆ ಏನ್ ಮಾಡೋದು, ಇರೋ ವಿಷಯನ ಯಾವತ್ತಿದ್ರು ನನ್ನ ಹತ್ರ ಹೇಳಲೇಬೇಕಲ್ವಾ? ಸ್ಪಂದನ, ಸ್ಪಂದನ ನಿಂತ್ಕೊಳೆ. ಪಾಪ ಸ್ಪಂದನ ಎಷ್ಟು ಒಳ್ಳೆಯವಳು, ಇವಳಿಗೆ ಈ ತರ ಆಗ್ಬೇಕಾ? ಸ್ವಲ್ಪ ಹೊತ್ತಾದ್ಮೇಲೆ ಸ್ಪಂದನ ತಂದೆ ಎಲ್ಲ ಹೋಗಿದ್ದವರು ಮನೆಗ್ ಬರ್ತಾರೆ. ಸುಶೀಲಾ, ಅಲ್ಲ ಸುಶೀಲಾ, ನೀನೇ ಹೀಗೆ ಅಳ್ತಿದ್ರೆ ಹೇಗೆ? ಸ್ಪಂದನಿಗೆ ವಿಷಯ ಹೇಳೋದು ಯಾವಾಗ ಹೇಳು? ನಾನು ಅವಳಿಗೆ ಈ ವಿಷಯ ಹೇಳಾಯ್ತು ರೀ. ಹೌದಾ? ಸ್ಪಂದನ ಈ ವಿಷಯ ಕೇಳಿ ಏನಂದ್ಲು? ಏನು ಮಾತಾಡ್ಲಿಲ್ಲ. ನಾನ್ ಕೂಗ್ತಾ ಇದ್ರು, ತಿರುಗ್ ನೋಡ್ದೆ ಎಲ್ಲ ಹೋದ್ಲು. ಎಲ್ಲಿ ಹೋದ್ಲು? ಗೊತ್ತಿಲ್ಲ ಎಲ್ಲಿ ಹೋದ್ಲು. ಏನು ಹೀಗ್ ಮಾತಾಡ್ತಿದ್ಯಾ ಸುಶೀಲಾ? ಎಲ್ಲಿ ಹೋಗ್ತಿದ್ಯಾ ಅಂತ ನಾದ್ರೂ ಕೇಳ್ಬೇಕು ತಾನೆ. ಮೊದ್ಲೇ ಅವಳ ಮನ್ಸಿಗೆ ಬೇಜಾರಾಗಿದೆ, ಅವಳೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನಮ್ ಗತಿ ಏನು? ಅಯ್ಯೋ, ನಾನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಲಿಲ್ಲ. ನಡೀರಿ, ಅವಳು ಎಲ್ಲಿ ಹೋದ್ಲು ಅಂತ ನೋಡೋಣ. ನೀವಿಬ್ರು ಅಕ್ಕನ್ ಹುಡ್ಕೊಂಡ್ ಹೊರಟ್ರಾ? ಹಾ, ಹೌದು. ಅಪ್ಪ, ಅಕ್ಕ ಹೇಳಿದ್ಲು ಅಪ್ಪ ಅಮ್ಮಂಗೆ ಗಾಬರಿ ಪಟ್ಕೋಬಾರ್ದು ಅಂತ ಹೇಳು, ನಾನ್ ಸ್ವಲ್ಪ ಹೊತ್ತು ಇಲ್ಲೇ ನದಿ ಹತ್ರ ಕುತ್ಕೊಂಡು ಆಮೇಲೆ ಮನೆಗ್ ಬರ್ತೀನಿ ಅಂತ. ಅದಕ್ಕೆ ನಾನು ಆಟಾಡ್ತಿದ್ದವನು ಈ ವಿಷಯ ಹೇಳೋಣ ಅಂತ ಮನೆಗ್ ಬಂದೆ. ಹೌದಾ? ಸರಿ ಕಣಪ್ಪ, ಆಯ್ತು, ನೀನ್ ಆಟಾಡ್ಕೊ ಹೋಗು. ಅಪ್ಪ, ಇವಾಗ ಮನ್ಸಿಗೆ ಸಮಾಧಾನ ಆಯ್ತು ನಂಗೆ. ಅವಳೇ ಹೇಳ್ ಕಳ್ಸಿದಳಲ್ವಾ, ಸ್ವಲ್ಪ ಹೊತ್ತಲ್ಲಿ ಕೂತಿದ್ದು ಅವಳು ಮನ್ಸಿಗೆ ಸ್ವಲ್ಪ ಸಮಾಧಾನ ಸಿಕ್ಕದ್ಮೇಲೆ ಆಮೇಲೆ ಬರ್ತಾಳ್ ಬಿಡು. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಇದೇ ಜಾಗದಲ್ಲಿ ಕುತ್ಕೊಂಡು ಮುಂದಿನ ತಿಂಗಳು ಇಷ್ಟೊತ್ತಿಗೆ ನನ್ನ ಮದ್ವೆ ಆಗೋಗಿರುತ್ತೆ. ನಾನು
ಈ ಜಾಗ, ನಮ್ಮೂರು, ನಮ್ಮ ಮನೆ, ಅಪ್ಪ ಅಮ್ಮ ತಮ್ಮ ಬಂಧು ಬಳಗ ಎಲ್ಲನೂ ಬಿಟ್ಟು ಬೇರೆ ಮನೆಗೆ ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲೇ ಫಿಕ್ಸ್ ಆಗಿರೋ ಮದ್ವೆ ಮರೆದ್ಬಿಟ್ಟು ನನ್ನ ಜೀವನದಲ್ಲಿ ಆಗಿರೋ ಘಟನೆಗಳನ್ನೆಲ್ಲ ಮರೆತು ಅಪ್ಪ ಅಮ್ಮ ತೋರ್ಸೋ ಹುಡುಗನ್ನ ಮದ್ವೆ ಮಾಡ್ಕೊಂಡು ಆಗ್ಲಾದ್ರೂ ಹೊಸ ಜೀವನ ಪ್ರಾರಂಭ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ. ಈ ಜಾಗದಲ್ಲಿ ಕೂತಿದ್ರೆ ಮನ್ಸಿಗೆ ಏನೋ ಒಂಥರ ನೆಮ್ಮದಿನೂ ಸಿಗುತ್ತೆ, ನೋವು ಆಗುತ್ತೆ. ಅಕಸ್ಮಾತ್ ನನ್ನ ಮದ್ವೆ ಆಗೋದ್ಮೇಲೆ ಅವ್ರಿಗೆ ನಾನು ಇಷ್ಟ ಆಗಿರ್ಲಿಲ್ಲ, ಅಥವಾ ಆಮೇಲೆ ನಾನೊಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ, ನೀವು ನಿಮ್ಮ ಮನೆಗೆ ವಾಪಸ್ ಹೋಗಿ ಅಂತ ಹೇಳಿದಿದ್ರೆ ನನ್ನ ಜೀವನ ಇನ್ನೂ ಎಷ್ಟು ಕಷ್ಟ ಆಗ್ತಿತ್ತಲ್ವಾ. ಈ ಕಡೆ ತವ್ರ ಮನೆಗೂ ಬರಕ್ ಆಗ್ತಿರ್ಲಿಲ್ಲ, ಆ ಕಡೆ ಅಲ್ಲೂ ಇರಕ್ ಆಗ್ತಿರ್ಲಿಲ್ಲ. ಸದ್ಯ ಮದ್ವೆಗೆ ಮುಂಚೆನೆ ಹೇಳಿದ್ದು ಒಳ್ಳೇದಾಯ್ತು. ಆದ್ರೂ ನನ್ನ ಜೀವನದಲ್ಲೇ ಯಾಕೆ ಈ ತರ ಎಲ್ಲ ಆಗ್ತಿದೆ? ಹಳೆ ನೆನಪುಗಳು, ಘಟನೆಗಳು ಎಲ್ಲಾನು ಮರೆಯೋಣ ಅಂತ ಪ್ರಯತ್ನ ಪಡ್ತಾನೆ ಇದ್ದೆ. ಅದ್ರ ಜೊತೆಗೆ ಇದು ಒಂದು ನೋವು ಸೇರ್ಕೋದು ಅಷ್ಟೇ. ಈಗೇನೋ ಮದ್ವೆ ಮುರಿದ್ಬಿತ್ತು ಅಂತ ಸ್ಪಂದನಂಗೆ ಬೇಜಾರಾಯ್ತು. ಆದ್ರೆ ಅವಳ ಜೀವನದಲ್ಲಿ ಇನ್ನು ಏನೇನೆಲ್ಲ ಆಗಿರುತ್ತೆ, ಯಾಕೆ ಅವಳು ಅಷ್ಟೊಂದು ನೋವು ಪಡ್ಕೊಳ್ತಿರ್ತಾಳೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.